ಅವ್ರ ಪೊಲೀಸ್ನವ್ರು ಮಾತ್ರ ನಮ್ಮ ಎದುರಿಗೆ ಅವರು ಇದನ್ನ ಮಾಡ್ತಿದ್ದ ಚಾಟ್ ಮಾಡ್ತಿದ್ರು, ಅವರು ಮಾಡ್ತಿದ್ರು, ಪವಿತ್ರ ಗೌಡನು ಮಾಡ್ತಿದ್ರು, ಈ ತರ ಮಾಡ್ತಿದ್ರು ಅಂತ ನಿನ್ನೆ ನನಗೆ ಪೊಲೀಸ್ನವರು ಹೇಳ್ದಾಗೆ ನನಗೂ ಗೊತ್ತಾಗಿದ್ದು ಸರ್. ಈಗ ಪವಿತ್ರ ಗೌಡ ಅವರು ಇವ್ರಿಗೆ ಚಾಟ್ ಮಾಡ್ತಿದ್ರು ಅಂತ ಹೇಳಿದ್ರು ಅಥವಾ ಯಾವ ರೀತಿ ಹೇಳಿದ್ರು ಪೊಲೀಸರು? ಒಟ್ಟು ಚಾಟ್ ಮಾಡ್ತಿದ್ರು ಇಬ್ರು ಅಂತಂದು ಹೇಳಿದ್ರು ಸರ್. ಅವ್ರು ಯಾವ್ದು ಅದು ಬಿಟ್ಟು ಕಾಮೆಂಟ್ ಮಾಡ್ತಿದ್ರು, ಈ ತರ ಆ ದರ್ಶನ್ ಗ್ಯಾಂಗ್ನರೇ ಇವ್ರನ್ನ ಇದ್ ಮಾಡಿರೋದು ಅಂತ ಇಷ್ಟೇ ಹೇಳಿದ್ರು ಸರ್ ಅವ್ರ ಪೊಲೀಸ್ನ. ಈಗ ಈ ಕೇಸಲ್ಲಿ ಈಗ 13 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ, ಈಗ ಕಸ್ಟಡಿಗೂ ಕೊಟ್ಟಿದ್ದಾರೆ. ಏನ್ ಆಗ್ರಹ ಮಾಡ್ತೀರಮ್ಮ? ಅವರಿಗೆ ತಕ್ಕವಾದ ಶಿಕ್ಷೆ, ನ್ಯಾಯಯುತವಾಗಿ ತಕ್ಕವಾದ ಶಿಕ್ಷೆ ಆಗಲೇಬೇಕು. ಸರ್ಕಾರದಿಂದ ಅವರಿಗೆ ಒಂದು ನನ್ನ ಸೊಸೆಗೆ ನ್ಯಾಯ ದೊರಕಿಸ್ಕೊಡ್ಬೇಕು, ನನ್ನ ಮಗನ ಆತ್ಮಕ್ಕೆ ಶಾಂತಿ ಸಿಗಬೇಕು. ಅವರಿಗೆ ಯಾರೇ ಅವನ ದರ್ಶನ ಆಗಲಿ ಯಾರೇ ಆಗಲಿ ಅವರಿಗೆ ಎಂಥ ಶಿಕ್ಷೆ ಕೊಟ್ಟರು ಕಡಿಮೆನೇ ಅಲ್ಲ. ಅವ್ರ ಪೊಲೀಸ್ನವ್ರು ಮಾತ್ರ ನಮ್ಮ ಎದುರಿಗೆ ಅವರು ಇದನ್ನ ಮಾಡ್ತಿದ್ದ ಚಾಟ್ ಮಾಡ್ತಿದ್ರು, ಅವರು ಮಾಡ್ತಿದ್ರು, ಪವಿತ್ರ ಗೌಡನು ಮಾಡ್ತಿದ್ರು, ಈ ತರ ಮಾಡ್ತಿದ್ರು ಅಂತ ನಿನ್ನೆ ನನಗೆ ಪೊಲೀಸ್ನವರು ಹೇಳ್ದಾಗೆ ನನಗೂ ಗೊತ್ತಾಗಿದ್ದು ಸರ್. ಈಗ ಪವಿತ್ರ ಗೌಡ ಅವರು ಇವ್ರಿಗೆ ಚಾಟ್ ಮಾಡ್ತಿದ್ರು ಅಂತ ಹೇಳಿದ್ರು ಅಥವಾ ಯಾವ ರೀತಿ ಹೇಳಿದ್ರು ಪೊಲೀಸರು? ಒಟ್ಟು ಚಾಟ್ ಮಾಡ್ತಿದ್ರು ಇಬ್ರು ಅಂತಂದು ಹೇಳಿದ್ರು ಸರ್. ಅವ್ರು ಯಾವ್ದು ಅದು ಬಿಟ್ಟು ಕಾಮೆಂಟ್ ಮಾಡ್ತಿದ್ರು, ಈ ತರ ಆ ದರ್ಶನ್ ಗ್ಯಾಂಗ್ನರೇ ಇವ್ರನ್ನ ಇದ್ ಮಾಡಿರೋದು ಅಂತ ಇಷ್ಟೇ ಹೇಳಿದ್ರು ಸರ್ ಅವ್ರ ಪೊಲೀಸ್ನ. ಈಗ ಈ ಕೇಸಲ್ಲಿ ಈಗ 13 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ, ಈಗ ಕಸ್ಟಡಿಗೂ ಕೊಟ್ಟಿದ್ದಾರೆ. ಏನ್ ಆಗ್ರಹ ಮಾಡ್ತೀರಮ್ಮ? ಅವರಿಗೆ ತಕ್ಕವಾದ ಶಿಕ್ಷೆ, ನ್ಯಾಯಯುತವಾಗಿ ತಕ್ಕವಾದ ಶಿಕ್ಷೆ ಆಗಲೇಬೇಕು. ಸರ್ಕಾರದಿಂದ ಅವರಿಗೆ ಒಂದು ನನ್ನ ಸೊಸೆಗೆ ನ್ಯಾಯ ದೊರಕಿಸ್ಕೊಡ್ಬೇಕು, ನನ್ನ ಮಗನ ಆತ್ಮಕ್ಕೆ ಶಾಂತಿ ಸಿಗಬೇಕು. ಅವರಿಗೆ ಯಾರೇ ಅವನ ದರ್ಶನ ಆಗಲಿ ಯಾರೇ ಆಗಲಿ ಅವರಿಗೆ ಎಂಥ ಶಿಕ್ಷೆ ಕೊಟ್ಟರು ಕಡಿಮೆನೇ ಅಲ್ಲ. ಅವ್ರ ಪೊಲೀಸ್ನವ್ರು ಮಾತ್ರ ನಮ್ಮ ಎದುರಿಗೆ ಅವರು ಇದನ್ನ ಮಾಡ್ತಿದ್ದ ಚಾಟ್ ಮಾಡ್ತಿದ್ರು, ಅವರು ಮಾಡ್ತಿದ್ರು, ಪವಿತ್ರ ಗೌಡನು ಮಾಡ್ತಿದ್ರು, ಈ ತರ ಮಾಡ್ತಿದ್ರು ಅಂತ ನಿನ್ನೆ ನನಗೆ ಪೊಲೀಸ್ನವರು ಹೇಳ್ದಾಗೆ ನನಗೂ ಗೊತ್ತಾಗಿದ್ದು ಸರ್. ಈಗ ಪವಿತ್ರ ಗೌಡ ಅವರು ಇವ್ರಿಗೆ ಚಾಟ್ ಮಾಡ್ತಿದ್ರು ಅಂತ ಹೇಳಿದ್ರು ಅಥವಾ ಯಾವ ರೀತಿ ಹೇಳಿದ್ರು ಪೊಲೀಸರು? ಒಟ್ಟು ಚಾಟ್ ಮಾಡ್ತಿದ್ರು ಇಬ್ರು ಅಂತಂದು ಹೇಳಿದ್ರು ಸರ್. ಅವ್ರು ಯಾವ್ದು ಅದು ಬಿಟ್ಟು ಕಾಮೆಂಟ್ ಮಾಡ್ತಿದ್ರು, ಈ ತರ ಆ ದರ್ಶನ್ ಗ್ಯಾಂಗ್ನರೇ ಇವ್ರನ್ನ ಇದ್ ಮಾಡಿರೋದು ಅಂತ ಇಷ್ಟೇ ಹೇಳಿದ್ರು ಸರ್ ಅವ್ರ ಪೊಲೀಸ್ನ. ಈಗ ಈ ಕೇಸಲ್ಲಿ ಈಗ 13 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ, ಈಗ ಕಸ್ಟಡಿಗೂ ಕೊಟ್ಟಿದ್ದಾರೆ. ಏನ್ ಆಗ್ರಹ ಮಾಡ್ತೀರಮ್ಮ? ಅವರಿಗೆ ತಕ್ಕವಾದ ಶಿಕ್ಷೆ, ನ್ಯಾಯಯುತವಾಗಿ ತಕ್ಕವಾದ ಶಿಕ್ಷೆ ಆಗಲೇಬೇಕು. ಸರ್ಕಾರದಿಂದ ಅವರಿಗೆ ಒಂದು ನನ್ನ ಸೊಸೆಗೆ ನ್ಯಾಯ ದೊರಕಿಸ್ಕೊಡ್ಬೇಕು, ನನ್ನ ಮಗನ ಆತ್ಮಕ್ಕೆ ಶಾಂತಿ ಸಿಗಬೇಕು. ಅವರಿಗೆ ಯಾರೇ ಅವನ ದರ್ಶನ ಆಗಲಿ ಯಾರೇ ಆಗಲಿ ಅವರಿಗೆ ಎಂಥ ಶಿಕ್ಷೆ ಕೊಟ್ಟರು ಕಡಿಮೆನೇ ಅಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.